ಚಾರ್ಜಿಂಗ್ ಸ್ಕೂಟಿ ನಡುವೆ ಭೀಕರ ಅಪಘಾತ. ಗಂಭೀರವಾಗಿ ಗಾಯಗೊಂಡಿದ್ದ ಬಿಲ್ ಕಲೆಕ್ಟರ್ ಸಾವು. ಕಾರು ಹಾಗೂ ಚಾರ್ಜಿಂಗ್ ಸ್ಕೂಟಿ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು, ಗಂಭೀರವಾಗಿ ಗಾಯಗೊಂಡಿದ್ದ ಬಿಲ್ ಕಲೆಕ್ಟರ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಗ್ರಾಮದ ಬಳಿ ನಡೆದಿದೆ. ಮೃತರನ್ನ ಅವಲಗುರ್ಕಿ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಾ ಇದ್ದ ಪ್ರಕಾಶ್ ಎಂದು ಗುರುತಿಸಲಾಗಿದೆ. ಇನ್ನು ಮೃತ ಪ್ರಕಾಶ್ ಅವರು ಕೆಲಸದ ನಿಮಿತ್ತ ಗ್ರೀನ್ ಪೆನ್ ತರಲು ತೆರಳಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಇನ್ನು ಅವಲಗುರ್ಕಿ ಬಳಿ ಚಾರ್ಜಿಂಗ್ ಸ್ಕೂಟಿಯಲ್ಲಿ ಪ್ರಕಾಶ್ ತೆರಳುತ್ತಾ ಇದ್ದ ವೇಳೆ ಎದುರಿನಿಂದ ಬಂದ ಕಾರು ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆಗೆ ಸ್ಕೂಟಿ ಸಂಪೂರ್ಣ ಜಖಂಗೊಂಡಿದ್ದು, ಗಂಭೀರವಾಗಿ ಗಾಯಗೊಂಡಿದ್ದ ಪ್ರಕಾಶ್ರನ್ನ ಕೂಡಲೇ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಸರ್, ಅವರು ಮನೆಗೆ ಬಂದು ಬೈಕ್ ಬಿಟ್ಬಿಟ್ಟು ಎಲೆಕ್ಟ್ರಿಕ್ ಇವಿ ಗಾಡಿ ಎತ್ಕೊಂಡು ಬಂದ್ರು. ಅವ್ರು ಬಂದೊಂದು 10 ನಿಮಿಷಕ್ಕೆ ನಾವು ಕಾಲ್ ಮಾಡಿದ್ವಿ ನನ್ನ ಮಗಳಿಗೆ, ಊಟಕ್ಕೆ ಬರ್ತೈತಾ ಇಲ್ಲ ಆಫೀಸಲ್ಲೇ ತಿಂತಾರ ಅಂತ. ರಿಸೀವ್ ಮಾಡಿಲ್ಲ ಫೋನು. ಅಷ್ಟೊತ್ತಿಗೆ ತಿರ್ಗೊಂದು 5 ನಿಮಿಷ ಬಿಟ್ಕೊಂಡು ನಮ್ಮ ಮನೆ ಎದುರುಗಡೆ ಇರೋರು ಫೋನ್ ಮಾಡಿದ್ರು. ಅವ್ರ ಮಗ ಅವ್ರಿಗೆ ಫೋನ್ ಮಾಡಿ ಹೇಳಿದ್ನಂತೆ, ಹಿಂಗೆ ಬಿದ್ದಿದಾರಂತೆ, ಆಕ್ಸಿಡೆಂಟ್ ಆಗಿದೆ ಅಂತ. ನಾನು ಅವಾಗ ಅಲ್ಲಿ ನನ್ಗೆ ಯಾರು ಈಚೆ ಕಾಣಿಸ್ಲಿಲ್ಲ, ಬೈಕ್ ಏನೋ ಇತ್ತು, ಬರೋದಕ್ಕೆ ಯಾರು ಕಾಣಿಸ್ಲಿಲ್ಲ. ಅಲ್ಲಿ ಸ್ಕೂಲ್ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಇನ್ನೊಂದು ಹುಡುಗ ಬಂದ ನಮ್ಮೂರಿಂದ. ಹಿಂಗೆ ಆ ಹುಡ್ಗಂಗೂ ಗೊತ್ತಾಗಿತ್ತು, ಆ ಹುಡ್ಗನು ಬಂದು ಕರ್ಕೊಂಡು ಬಂದು, ಅದು ಕಾರೇನ ಬಂದು ಗುದ್ದಿರೋದಂತೆ ಸ್ಕೂಟಿಗೆ. ಅದು ಏನೂ ಆಗಿಲ್ಲ, ಲೈಟಾಗಿ ಇದಾಗಿದೆ ಅಂತ ಅಂದ್ಬಿಟ್ಟು ಆ ಹುಡುಗರು ಹೇಳಿದ್ರು, ಡೈರೆಕ್ಟಾಗಿ ಹೇಳಿಲ್ಲ ನನಗೆ. ಇಲ್ಲಿ ಬರೋ ಅಷ್ಟೊತ್ತಿಗೆ ನೋಡಿ ಇದು ಮಾಡೋ ಅಷ್ಟೊತ್ತಿಗೆ ಇಲ್ಲ ಸರ್. ಅದು ನಿಮ್ಗೆ ಎಷ್ಟೊತ್ತು ಗೊತ್ತಾಯ್ತು ಸರ್? ಒಂದು 5 ನಿಮಿಷ, ಅವ್ರು ಬಂದೊಂದು 10 ನಿಮಿಷ ಹೆಚ್ಚು ಕಮ್ಮಿ ಏನೋ ಗೊತ್ತಾಗಿದೆ, 10-15 ನಿಮಿಷ ಹೆಚ್ಚು ಕಮ್ಮಿ ನನಗೆ ಗೊತ್ತಾಗಿರೋ. ನಮ್ಮ ಯಜಮಾನ್ರು ಸರ್ ಅವರು. ಆಫೀಸ್ ನಿಮಿತ್ತ ಹೋಗ್ತಿದ್ರಾ? ಆಫೀಸ್ ನಿಮಿತ್ತನೇ ಹೋಗ್ತಾ ಇದ್ದಿದ್ದು ಅವರು. ವೆಹಿಕಲ್ ಕಾರ್ ಬಂದು ಟೂ ವೀಲರ್ ಕಾರ್ ಬಂದು 2 ವೀಲರ್ ತರಲಿರು. ನಿಮ್ಮ ಹೆಸರು? ಲಕ್ಷ್ಮೀದೇವಿ, ಹರಿಹರ್ಪುರ ನಮ್ದು. ಕುಮಾರ್ ಅಂತ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಸಂಘದ ಜಿಲ್ಲಾ ಅಧ್ಯಕ್ಷರು. ಈ ಅವಲಗುರ್ಕಿ ಗ್ರಾಮದ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇರುವ ಪ್ರಕಾಶ್ ಅನ್ನೋರು ಹರಿಹರಪುರ ಗ್ರಾಮದವರು. ನಮಗೆ 3:30-4 ಗಂಟೆಗೆ ಮೆಸೇಜ್ ಬರ್ತಿರ್ತಾರೆ, ಆಕ್ಸಿಡೆಂಟ್ ಆಗಿದೆ ನಿಮ್ಮ ಸ್ನೇಹಿತರಾದ ಬಿಲ್ ಕಲೆಕ್ಟರ್ ಆದ ಪ್ರಕಾಶ್ ಅವ್ರಿಗೆ ಅಂತ. ಆಗ ನಮ್ಮ ಸಹೋದ್ಯೋಗಿಗೆಲ್ಲ ಹೇಳಿ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಅವರು ಮೃತಪಟ್ಟಿರ್ತಾರೆ ಸರ್. ಅದು ಹೆಂಗಾಯ್ತು ಅಂತಂದ್ರೆ ಅವ್ರ ಏನೋ ಬಂಡೆ ಇದೆ ಅಂತೆ, ಆಫೀಸಿಂದ ಅವರಲ್ಲೇ ಈಚೆ ಬಂದಿದ್ದಾರೆ. ಆಗ ಈ ತರ ಆಗಿದೆ ಸರ್ ಘಟನೆ. ಅದಕ್ಕೆ ಅವ್ರಿಗೆ ದುಃಖಕ್ಕೆ ಶಾಂತಿ ಸಿಗ್ಲಿ ಎಂದು ನಮ್ಮ ಸಂಘದ ಪರವಾಗಿ, ನಮ್ಮೆಲ್ಲ ಸಹೋದ್ಯೋಗಿಗಳ ಪರವಾಗಿ ಶಾಂತಿ ಕೊಡ್ತಾ ಇದೀವಿ ಸರ್. ಇವ್ರು ಏನ್ ಪ್ರಯತ್ನ ಇಲ್ಲ, ಅವ್ರೇನ ಏನು ಆ ಕಡೆಯಿಂದ ಬರೋವಾಗ ಕಾರ್ ಹೊಡೆದಿದೆ ಅಂತೆ ಸರ್. ಇವ್ರೆ 2 ವೀಲರ್ ಗಾಡಿಯಲ್ಲಿ ಸರ್. 2 ವೀಲರ್ ಬರೋವಾಗ ಈ ತರ ಘಟನೆ ಆಗ್ಬಾರ್ದಾಗಿತ್ತು. ಅದಕ್ಕೆ ನಾವೆಲ್ಲ ಒಂದು ಸೋಕ್ಷ ಮಾಡ್ತೀವಿ ಸರ್. ಇದನ್ನ ಎಲ್ಲಿಗೆ ಆಫೀಸ್ ಬರ್ತಿದ್ರೆ ಹೇಗೆ? ಆಫೀಸಿಂದ ಏನೋ ಆಫೀಸ್ ವರ್ಕಲ್ಲಿ ಏನೋ ಕೆಲಸ ನಿಮಿತ್ತ ಚಿಕ್ಕಬಳ್ಳಾಪುರ ಬರ್ತಾ ಇದ್ರು ಅಂತ ಸರ್. ಇನ್ನು ಸುದ್ದಿ ತಿಳಿದಿದ್ದಂತೆಯೇ ಆಸ್ಪತ್ರೆಯ ಬಳಿ ಕುಟುಂಬಸ್ಥರು ಜಮಾಯಿಸಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಮಾಹಿತಿ ತಿಳಿದು ಅವಲಗುರ್ಕಿ ಗ್ರಾಮ ಪಂಚಾಯಿತಿ ಪಿಡಿಒ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಸದ್ಯ ವಿಷಯ ತಿಳಿದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.